ಟ್ರಯಾಂಗಲ್ಸ್ ಇಂಪಾರ್ಟೆಂಟ್ MCQs. ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಾಲೋಯಿಂಗ್ ದ ಶೇಪ್ಸ್ ವಿಚ್ ಆರ್ ಆಲ್ವೇಸ್ ಸಿಮಿಲರ್ ಆರ್. ಓಕೆ, ಒಂದ್ ತಿಳ್ಕೊಂಡ್ಬಿಡ್ರಿ, ಯಾವಾಗ್ಲೂ ಯಾವ ಸಿಮಿಲರ್ ಇರುತ್ತಂದ್ರೆ ಎನಿ ಟು ಈಕ್ವಿಲಾಟ್ರಲ್ ಟ್ರಯಾಂಗಲ್ಸ್ ತಗೊಂಡ್ರೆ ಅದು ಯಾವಾಗ್ಲೂ ಸಿಮಿಲರ್ ಇರುತ್ತೆ. ಸೊ ಆಪ್ಷನ್ ಎ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಸಿಮಿಲರ್. ಸೊ ಯಾವ್ದಿರುತ್ತೆ? ಸೊ ಟು ಈಕ್ವಿಲಾಟ್ರಲ್ ಟ್ರಯಾಂಗಲ್ಸ್ ಯಾವಾಗ್ಲೂ ಸಿಮಿಲರ್ ಇರುತ್ತೆ. ಓಕೆ, ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಪ್ಯಾರಲಲ್ ಟು ಎ ಬಿ. ಸೊ ಈಗ ಅವ್ರು ಟ್ರಯಾಂಗಲ್ ಏನ್ ಕೊಟ್ಟಿದ್ದಾರೆ? ಎ ಬಿ ಸಿ ಕೊಟ್ಟಿದ್ದಾರೆ, ಡಿ ಪ್ಯಾರಲಲ್ ಟು ಎ ಬಿ ಅಂತ ಕೊಟ್ಟಿದ್ದಾರೆ. ಸೊ ಸಿ ಡಿ ವ್ಯಾಲ್ಯೂ, ಇ ಸಿ ವ್ಯಾಲ್ಯೂ, ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಡಿ ಎ ವ್ಯಾಲ್ಯೂ ಕಂಡಿಡ್ಬೇಕು. ಸೊ ಈ ವ್ಯಾಲ್ಯೂ ನಾನು ಕಂಡಿಡಿಬೇಕು. ಓಕೆ, ಸೊ ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೀಟಾಗಿ ಡಿ ಪ್ಯಾರಲಲ್ ಟು ಎ ಬಿ. ಸೊ ಡಿ ಪ್ಯಾರಲಲ್ ಟು ಎ ಬಿ ಕೊಟ್ಟಿದ್ದಾರೆ ಅಂದ್ರೆ ನಾನು ಏನ್ ಅಪ್ಲೈ ಮಾಡಬಹುದು? ವಿ ಪಿ ಟಿ ಅಪ್ಲೈ ಮಾಡಬಹುದು. ಓಕೆ, ಸೊ ಬೈ ವಿ ಪಿ ಟಿ ಏನಂತ ಬರೀಬಹುದು ಹೇಳ್ರಿ? ಎರಡ್ ಲೈನ್ ಈ ತರ ಪ್ಯಾರಲ್ ಇದ್ರೆ ಅವಾಗ ನಾನು ಏನ್ ಬರೀಬಹುದು? ಸಿ ಡಿ ಬೈ ಡಿ ಎ ಇಸ್ ಈಕ್ವಲ್ ಟು ಸಿ ಬೈ ಇ ಬಿ ಅಂತ ಬರೀಬಹುದು. ಸೊ ಬೈ ಬಿ ಪಿ ಟಿ ಏನ್ ಬರೀಬಹುದು? ಸಿ ಡಿ ಬೈ ಡಿ ಎ ಇಸ್ ಈಕ್ವಲ್ ಟು ಸಿಇ ಬೈ ಇ ಬಿ ಅಂತ ಬರೀಬಹುದು. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ. ಸಿ ಡಿ ವ್ಯಾಲ್ಯೂ ಏನಿದೆ? 3 ಇದೆ. 3 ಡಿವೈಡೆಡ್ ಬೈ, ಓಕೆ, ಡಿ ಎ ವ್ಯಾಲ್ಯೂ ಗೊತ್ತಿಲ್ಲ. ಸೊ 3 ಬೈ ಡಿ ಎ ಇಸ್ ಈಕ್ವಲ್ ಟು ಸಿಇ ವ್ಯಾಲ್ಯೂ ಏನಿದೆ? 4 ಇದೆ, ಡಿವೈಡೆಡ್ ಬೈ, ಓಕೆ, ಸೊ ಇ ಬಿ ವ್ಯಾಲ್ಯೂ ಏನಿದೆ? 6 ಇದೆ. ಓಕೆ, ಸೊ ಇವಾಗ ಏನ್ ಮಾಡೋಣ? ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ? 4 ಇಂಟು ಡಿ ಎ ಇಸ್ ಈಕ್ವಲ್ ಟು 3 ಇಂಟು 6 ಆಗುತ್ತೆ. ಡಿ ಎ ಇಸ್ ಈಕ್ವಲ್ ಟು 3 ಇಂಟು 6 ಇಂಟು 4 ಈ ಕಡೆ ಬಂದ್ರೆ ಡಿವೈಡ್ ಬೈ 4 ಆಗುತ್ತೆ. ಸೊ ಕ್ಯಾನ್ಸಲ್ ಮಾಡಿದ್ರೆ 2 3 ಜಾ 2 2 ಜಾ. ಸೊ ನಥಿಂಗ್ ಬಟ್ ಏನಾಯ್ತು? ಡಿ ಎ ಇಸ್ ಈಕ್ವಲ್ ಟು 9/2. 9/2 ಅಂದ್ರೆ ನಥಿಂಗ್ ಬಟ್ 4.5 ಸೆಂಟಿಮೀಟರ್ ಆಗುತ್ತೆ. ಓಕೆ, ಯಾಕಂದ್ರೆ 9 ನ 2 ಇಂದ ಡಿವೈಡ್ ಮಾಡಿದ್ರೆ 2 4 ಜಾ 8, 1 ಉಳಿತು 0.0, 2 5 ಜಾ 10, 4.5 ಬರುತ್ತೆ. ಸೊ ಇಲ್ಲಿ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಸೆಂಟಿಮೀಟರ್ ಬರೀರಿ. ಸೊ ಡಿ ಎ ಬಂದ್ಬಿಟ್ಟೇನು? ಆಪ್ಷನ್ ಸಿ 4.5 ಸೆಂಟಿಮೀಟರ್. ಓಕೆ, ಫೋರ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಡಿ ಅಂಡ್ ಇ ಆರ್ ದ ಮಿಡ್ ಪಾಯಿಂಟ್ಸ್ ಆನ್ ಸೈಡ್ಸ್ ಎ ಬಿ ಅಂಡ್ ಎ ಸಿ ಆಫ್ ಎ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಸೊ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಪಾಯಿಂಟ್ಸ್? ಡಿ ಅಂಡ್ ಇ. ಓಕೆ, ಸೊ ಡಿ ಮತ್ತೆ ಇ ಬಂದ್ಬಿಟ್ಟು ಪಾಯಿಂಟ್ಸ್ ಆನ್ ಸೈಡ್ಸ್ ಎ ಬಿ ಅಂಡ್ ಎ ಸಿ. ಎ ಬಿ ಮತ್ತೆ ಎ ಸಿ ಬಂದ್ಬಿಟ್ಟು ಅದ್ರ ಮೇಲೆ ಡಿ ಮತ್ತೆ ಇ ಇದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಡಿ ಪ್ಯಾರಲಲ್ ಟು ಬಿ ಸಿ. ಅವ್ರು ಕೊಟ್ಟಿರೋದು ನೋಡ್ರಿ, ಡಿ ಪ್ಯಾರಲಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಥಿಂಗ್ ಬಟ್ ಹಿಂಗೆ ಡಿ ಪ್ಯಾರಲಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಸೊ ಎ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ 2 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಬಿ ಡಿ ವ್ಯಾಲ್ಯೂ 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಬಿ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ 7.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂಡ್ ದೆನ್ ಲೆಂತ್ ಆಫ್ ಡಿ ಈಸ್. ಸೊ ಈಗ ಅವ್ರು ಏನ್ ಕೇಳ್ತಾ ಇದಾರೆ? ಈ ಡಿ ಲೆಂತ್ ಕೇಳ್ತಾ ಇದಾರೆ. ಓಕೆ, ಸೊ ಈಗ ನಾನು ಏನ್ ಫೈಂಡ್ ಮಾಡಬೇಕು? ಡಿ ವ್ಯಾಲ್ಯೂ ಕಂಡಿಡ್ಬೇಕು. ಓಕೆ, ಸೊ ಈಗ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಬೈ ಬಿ ಪಿ ಟಿ ಇಂದ 2 ಬರಿಬಹುದು. ಒಂದು, ಈಗ ನೀವು ನೋಡ್ರಿ, ಇವ್ರಿಬ್ರು ಪ್ಯಾರಲಲ್ ಅಂದ್ರೆ ನಾರ್ಮಲ್ ಆಗಿ ಏನ್ ಬರಿಬಹುದು ನಾವು? ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರಿಬಹುದು. ಏನ್ ಬರಿಬಹುದು? ಈಗ ನೀವೇ ನೋಡ್ರಿ, ಇವ್ರಿಬ್ರು ಪ್ಯಾರಲಲ್ ಇದಾರೆ ಅಂತಂದ್ರೆ ಅವಾಗ ಏನ್ ಬರಿಬಹುದು? ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರಿಬಹುದು. ನನಗೆ ಏನ್ ಬೇಕು? ಇಲ್ಲಿ ಡಿ ಬೇಕು. ಇಲ್ಲಿ ಫಾರ್ಮುಲಾ ಡಿನೇ ಇಲ್ಲ. ಸೊ ಇದು ಯೂಸ್ಫುಲ್ ಆಗಲ್ಲ. ಸೊ ಬೈ ಬಿ ಪಿ ಟಿ ಇಂದ ಇನ್ನೊಂದು ಏನ್ ಬರಿಬಹುದು ಅಂದ್ರೆ ಬಿ ಪಿ ಟಿ ಇಂದ, ಓಕೆ, ಈ ಚಿಕ್ಕ ಟ್ರಯಾಂಗಲ್ ಇದೆ ನೋಡ್ರಿ, ಈ ಚಿಕ್ಕ ಟ್ರಯಾಂಗಲ್ ಬಂದ್ಬಿಟ್ಟು ದೊಡ್ಡ ಟ್ರಯಾಂಗಲ್ ಗೆ ಸಿಮಿಲರ್ ಇರುತ್ತೆ. ಓಕೆ, ಸೊ ಈ ಚಿಕ್ಕ ಟ್ರಯಾಂಗಲ್ ಏನಿದೆ ನೋಡ್ರಿ, ಚಿಕ್ಕ ಟ್ರಯಾಂಗಲ್ ಬಂದ್ಬಿಟ್ಟು ಎ ಡಿ ಇ ಇದೆ. ಓಕೆ, ಎ ಡಿ ಇ ಈಸ್ ಸಿಮಿಲರ್ ಟು, ಓಕೆ, ಸೊ ಎ ಡಿ ಬಂದ್ಬಿಟ್ಟು ಯಾರಿಗೆ ಸಿಮಿಲರ್ ಇರ್ತದೆ? ಎ ದೊಡ್ಡ ಟ್ರಯಾಂಗಲ್ ಏನು? ಎ ಬಿ ಸಿ ಗೆ ಸಿಮಿಲರ್ ಇರುತ್ತೆ. ಈ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. ಸೊ ಸಿಮಿಲರ್ ಇದ್ರೆ ನಾನು ಏನ್ ಬರಿಬಹುದು? ಸಿಮಿಲರ್ ಇದ್ರೆ ಅವಾಗ ಏನ್ ಬರಿಬಹುದು ಅಂದ್ರೆ ನಾನು ಸೈಡ್ಸ್ ಪ್ರಪೋರ್ಷನಲ್ ಇರ್ತದೆ. ಅಂದ್ರೆ ಫಸ್ಟ್ 2 ಡಿವೈಡೆಡ್ ಬೈ ಫಸ್ಟ್ 2, ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಸೆಕೆಂಡ್ 2 ಡಿವೈಡೆಡ್ ಬೈ ಸೆಕೆಂಡ್ 2 ಅಂದ್ರೆ ಡಿ ಇ ಬೈ ಬಿ ಸಿ is equal to first third divided by
ಫಸ್ಟ್ ಥರ್ಡ್. ಓಕೆ, ಈ ತರ ಬರಿಬಹುದು. ಈಗ ನೋಡ್ರಿ, ಈಗ ನೀವು ನೋಡಿದ್ರೆ ಏನು ಡಿ ಇದೆ. ಓಕೆ, ಸೊ ಇದಂತೂ ತಗೊಳ್ಳೇಬೇಕು. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ ನೋಡ್ರಿ, ಎ ಡಿ ಗೊತ್ತಾ ನನಗೆ, ಎ ಡಿ ಗೊತ್ತು. ಆಮೇಲೆ ಎ ಬಿ ಕೂಡ ಕಂಡುಹಿಡಿಬಹುದು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇವ್ರಿಬ್ಬರನ್ನ ಈಕ್ವಲ್ ತಗೊಂತೀನಿ. ಓಕೆ, ಸೊ ಈಗ ಇವ್ರಿಬ್ಬರನ್ನ ಈಕ್ವಲ್ ತಗೊಂತೀನಿ. ಏನು, ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಡಿ ಬೈ ಬಿ ಸಿ. ಈಗ ಎ ಡಿ ವ್ಯಾಲ್ಯೂ ಗೊತ್ತು, ಎಷ್ಟು, 2 ಅಂತ ಗೊತ್ತು. 2 ಡಿವೈಡೆಡ್ ಬೈ ಎ ಬಿ ಬಂದ್ಬಿಟ್ಟು ಎಷ್ಟಿದೆ ನೋಡ್ರಿ, ಎ ಬಿ ಏನಾಗುತ್ತೆ, 2 + 3 ಏನಾಗುತ್ತೆ, 5 ಆಗುತ್ತೆ. ಸೊ ಎ ಬಿ ವ್ಯಾಲ್ಯೂ 5 ಆಗುತ್ತೆ. ಆಮೇಲೆ ಡಿ ವ್ಯಾಲ್ಯೂ ಕಂಡುಹಿಡಿಬೇಕು. ಡಿ ಡಿವೈಡೆಡ್ ಬೈ ಬಿ ಸಿ ವ್ಯಾಲ್ಯೂ ಏನಿದೆ ನೋಡ್ರಿ, ಬಿ ಸಿ ವ್ಯಾಲ್ಯೂ 7.5 ಇದೆ. ಓಕೆ, ಸೊ ಇವಾಗ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5 ಇಂಟು ಡಿ ಇಸ್ ಈಕ್ವಲ್ ಟು 2 ಇಂಟು 7.5 ಆಗುತ್ತೆ. ಓಕೆ, ಸೊ 5 ಇಂಟು ಡಿ ಇಸ್ ಈಕ್ವಲ್ ಟು 7.5 ನ ಡಬಲ್ ಮಾಡಿದ್ರೆ 15 ಆಗುತ್ತೆ. ಡಿ ಇಸ್ ಈಕ್ವಲ್ ಟು 15 ಇಂಟು 5 ಕಡೆ ಮಾಡಿದ್ರೆ ಡಿವೈಡ್ ಬೈ 5 ಆಗುತ್ತೆ. 5 1 ಜಾ 5 3 ಜಾ, ಸೊ ಎಷ್ಟು ಬರುತ್ತೆ, 3 ಸೆಂಟಿಮೀಟರ್ ಬರುತ್ತೆ. ಸೊ ಡಿ ವ್ಯಾಲ್ಯೂ 3 ಸೆಂಟಿಮೀಟರ್. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ಫಿಫ್ತ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ, ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಡಿ ಎಫ್ ಆರ್ ಸಿಮಿಲರ್ ಅಂತ ಕೊಟ್ಟಿದ್ದಾರೆ. ಅಂಡ್ ಇಫ್ ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎಫ್ ಟಿ, ದೆನ್ ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋಯಿಂಗ್ ಇಸ್. ಸೊ ಈ ಫಸ್ಟ್ ನಾನು ಟ್ರಯಾಂಗಲ್ ಎ ಬಿ ಸಿ ಬರಿತೀನಿ. ಓಕೆ, ಎ ಬಿ ಸಿ ಅಂತ ಬರಿತೀನಿ. ಈಗ ಇನ್ನೊಂದು ಟ್ರಯಾಂಗಲ್ ಯಾವ ತರ ಬರಿಬೇಕು ನೋಡ್ರಿ, ಇದು ಇಂಪಾರ್ಟೆಂಟ್. ಸೊ ಏನಿದೆ, ಎ ಬಿ ಬೈ ಡಿ ಅಂದ್ರೆ ಎ ಬಿ ಇದ್ದಲ್ಲಿ ಏನ್ ಬರ್ಬೇಕು, ನಾನು ಇಲ್ಲಿ ಡಿ ಅಂತ ಬರಿಬೇಕು. ಓಕೆ, ಡಿ ಇ. ಆಮೇಲೆ ಬಿ ಸಿ ಇದ್ದಲ್ಲಿ ಏನ್ ಬರಿಬೇಕು, ಎಫ್ ಟಿ ಬರಿಬೇಕು. ಬಿ ಸಿ ಇದ್ದಲ್ಲಿ ಏನ್ ಬರಿಬೇಕು, ಎಫ್ ಟಿ ಅಂತ ಬರಿಬೇಕು. ಓಕೆ, ಸೊ ಈಗ ಇಲ್ಲಿ ನೀವು ನೋಡಿದ್ರೆ, ಓಕೆ, ಇಲ್ಲಿ ನಾನು ಎಫ್ ಬರೆದ್ರೆ ಏನಾಗುತ್ತೆ, ಇದು ಇ ಎಫ್ ಆಗುತ್ತೆ. ಸೊ ನನಗೆ ಬಿ ಸಿ ಇದ್ದಲ್ಲಿ ಏನ್ ಬರಬೇಕು, ಎಫ್ ಟಿ ಬರ್ಬೇಕು. ಓಕೆ, ಸೊ ಅದಕ್ಕೆ ಏನ್ ಮಾಡ್ತೀನಿ, ಇವಾಗ ಮತ್ತೆ ಅರೇಂಜ್ ಮಾಡ್ಬಿಟ್ಟು, ಓಕೆ, ಸೊ ಇವಾಗ ನಾನು ಮೊದಲು ಏನ್ ಮಾಡಿದೆ ನೋಡ್ರಿ, ಮೊದಲು ಡಿ ಇ ಹಿಂಗ್ ತಗೊಂಡಿದೆ. ಓಕೆ, ಹೌದಾ, ಏನ್ ತಗೊಂಡಿದೆ, ಎ ಬಿ ಇದ್ದಲ್ಲಿ ಏನಿರ್ಬೇಕು, ಡಿ ಇರ್ಬೇಕು, ಎ ಬಿ ಇದ್ದಲ್ಲಿ ಡಿ ಇರಬೇಕು. ಈಗ ನಾನೇನ್ ಮಾಡ್ತೀನಿ, ಡಿ ಇರೋದು ಈಗ ನನಗೆ ಸೆಟ್ ಆಗಿಲ್ಲ, ಟಿ ಹಿಂಗ್ ತಗೊಳೋ ಬದಲು ಉಲ್ಟಾ ತಗೊಂತೀನಿ, ಟಿ ಇ ಅಂತ ತಗೊಂತೀನಿ. ಇವಾಗ ನೀವು ನೋಡ್ರಿ, ಎ ಬಿ ಬೈ ಡಿ ಆಯ್ತಾ. ಓಕೆ, ಸೊ ಅದು ಓಕೆ ಆಯ್ತು. ಈಗ ಬಿ ಸಿ ಇದ್ದಲ್ಲಿ ಏನು, ಎಫ್ ಡಿ. ಈಗ ಉಳ್ದಿದ್ದೇನು, ಎಫ್ ಒಂದೇ. ಬಿ ಸಿ ಇದ್ದಲ್ಲಿ ಏನಿದೆ, ಎಫ್ ಡಿ ಇದೆ ತಾನೆ. ಸೊ ಎ ಬಿ ಬೈ ಡಿ ಮ್ಯಾಚ್ ಆಯ್ತು, ಬಿ ಸಿ ಬೈ ಎಫ್ ಡಿ ಮ್ಯಾಚ್ ಆಯ್ತು. ಸೊ ಈಗ ಸಿಮಿಲರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಡಯಾಗ್ರಾಮ್ ಕರೆಕ್ಟ್ ಆಯ್ತು. ಅಂದ್ರೆ ಆಂಗಲ್ ಎ ಇದ್ದಲ್ಲಿ ಏನ್ ಬರೀಬೇಕು, ಆಂಗಲ್ ಎ ಈಸ್ ಈಕ್ವಲ್ ಟು ಆಂಗಲ್ ಇ. ಆಂಗಲ್ ಬಿ ಇಸ್ ಈಕ್ವಲ್ ಟು ಏನು, ಆಂಗಲ್ ಡಿ. ಆಮೇಲೆ ಆಂಗಲ್ ಸಿ ಇಸ್ ಈಕ್ವಲ್ ಟು ಏನು, ಆಂಗಲ್ ಎಫ್. ಸೊ ಈಗ ಅವ್ರು ಏನ್ ಕೇಳ್ತಾರೆ, ಇದರಲ್ಲಿ ಕರೆಕ್ಟ್ ರಿಲೇಷನ್ ಯಾವುದು. ಸೊ ಯಾವ್ದಿದೆ ನೋಡ್ರಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಡಿ. ಹೌದಾ, ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್, 200, 300 ಅಥವಾ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಓಕೆ, ನನಗೆ ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಸೊ ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ತರ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಸಿಕ್ಸ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಫಿಗರ್ ವ್ಯಾಲ್ಯೂ ಆಫ್ ಎಕ್ಸ್ ಈಸ್. ಸೊ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಓಕೆನಾ, ಸೊ ಇವಾಗ ನೋಡ್ರಿ, ಇಲ್ಲಿ ನೀಟಾಗಿ ಏನ್ ಕೊಟ್ಟಿದ್ದಾರೆ, ಈ ತರ ಲೈನ್ ಕೊಟ್ಟಿದ್ದಾರೆ ಅಂದ್ರೆ ನಥಿಂಗ್ ಬಟ್ ಇವ್ರಿಬ್ರು ಪ್ಯಾರಲಲ್ ಇದಾರೆ ಅಂತ ಅರ್ಥ. ಸೊ ಇವ್ರಿಬ್ರು ಪ್ಯಾರಲಲ್ ಇದಾರೆ ಅಂದ್ರೆ ಬಿ ಪಿ ಟಿ ಅಪ್ಲೈ ಮಾಡ್ಬೋದು. ಬೈ ಬಿ ಪಿ ಟಿ ಏನಂತ ಬರಿಬಹುದು ನಾನು, ಒಂದು. ಓಕೆ, ಸೊ ಇವ್ರಿಬ್ರು ಪ್ಯಾರಲಲ್ ಅಂದ್ರೆ ಒಂದ್ ಏನ್ ಬರಿಬಹುದು ನಾನು, ಪಿ ಎ ಬೈ ಎ ಕ್ಯೂ, ಪಿ ಎ ಬೈ ಎ ಕ್ಯೂ ಇಸ್ ಈಕ್ವಲ್ ಟು ಪಿ ಬಿ ಬೈ ಬಿ ಆರ್ ಅಂತ ಬರಿಬಹುದು. ಹೌದಾ, ಸೊ ಇದನ್ನ ಬರಿಬಹುದು. ಬಟ್ ನನಗೆ ಏನ್ ಬೇಕು, ಎಕ್ಸ್ ಬೇಕಂದ್ರೆ ಕ್ಯೂ ಆರ್ ಇಲ್ಲಿ ಇಲ್ಲೇ ಇಲ್ಲ. ನೀವು ನೋಡ್ಕೊಂಡ್ರೆ ಇಲ್ಲಿ ಕ್ಯೂ ಆರ್ ಇಲ್ಲೇ ಇಲ್ಲ. ಸೊ ಇದನ್ನ ಬರೆಯಕ್ ಬರಲ್ಲ. ಸೊ ಈ ಫಾರ್ಮುಲಾ ವೇಸ್ಟ್ ಆಗ್ಬಿಡುತ್ತೆ. ಬಟ್ ಬೈ ಬಿ ಪಿ ಟಿ ಇಂದ ಇನ್ನೊಂದು ಬರಿಬಹುದು. ಇನ್ನೊಂದು ಏನ್ ಬರಿಬಹುದು ಅಂದ್ರೆ, ಈ ಚಿಕ್ಕ ಟ್ರಯಾಂಗಲ್ ಬಂದ್ಬಿಟ್ಟು, ಓಕೆ, ಚಿಕ್ಕ ಟ್ರಯಾಂಗಲ್ ಏನಿದೆ, ಟ್ರಯಾಂಗಲ್ ಪಿ ಎ ಬಿ ಬಂದ್ಬಿಟ್ಟು ಸಿಮಿಲರ್ ಇರುತ್ತೆ. ಯಾರಿಗೆ, ಈ ಚಿಕ್ಕ ಟ್ರಯಾಂಗಲ್ ಬಂದ್ಬಿಟ್ಟು ದೊಡ್ಡ ಟ್ರಯಾಂಗಲ್ ಸಿಮಿಲರ್ ಇರ್ತದೆ. ದೊಡ್ಡ ಟ್ರಯಾಂಗಲ್ ಏನು, ಪಿ ಕ್ಯೂ ಆರ್.
ಓಕೆ, ಈ ಬೇಸಿಕ್ ಗೊತ್ತಿರಬೇಕು. ಅವಾಗ ಸಿಮಿಲರ್ ಅಂತಂದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್ ಅಂದ್ರೆ ಈಗ ನಾವೇನ್ ಬರಿಬಹುದು ಅಂದ್ರೆ ಫಸ್ಟ್ ಎರಡು ಡಿವೈಡೆಡ್ ಬೈ ಫಸ್ಟ್ ಎರಡು, ಪಿ ಎ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಸೆಕೆಂಡ್ ಎರಡು ಡಿವೈಡೆಡ್ ಬೈ ಸೆಕೆಂಡ್ ಎರಡು, ಎ ಬಿ ಬೈ ಕ್ಯೂ ಆರ್, ಆಮೇಲೆ ಫಸ್ಟ್ ಥರ್ಡ್ ಡಿವೈಡೆಡ್ ಬೈ ಫಸ್ಟ್ ಥರ್ಡ್, ಇದನ್ನ ಬರೀಬಹುದು. ಓಕೆ, ಸೊ ಇವಾಗ ನೋಡ್ರಿ ನನಗೆ ಏನ್ ಬೇಕಿಲ್ಲಿ ಎಕ್ಸ್ ಬೇಕಂದ್ರೆ ಕ್ಯೂ ಆರ್ ಬೇಕು, ಇದಂತೂ ಬೇಕೇ ಬೇಕು. ಈಗ ನನಗೆ ನೋಡ್ರಿ ಪಿ ಎ ವ್ಯಾಲ್ಯೂ ಗೊತ್ತು, ಆಮೇಲೆ ಪಿ ಕ್ಯೂ ವ್ಯಾಲ್ಯೂ ಕೂಡ ಇದು ಮಾಡ್ಬೋದು. ಸೊ ನಾನೇನ್ ಮಾಡ್ತೀನಿ, ಇವ್ರಿಬ್ಬರನ್ನೇ ಈಕ್ವಲ್ ತಗೊಂಡ್ಬಿಡ್ತೀನಿ. ಓಕೆ, ಸೊ ಇವ್ರಿಬ್ಬರನ್ನೇ ಈಕ್ವಲ್ ತಗೊಂಡ್ರೆ ಆನ್ಸರ್ ಬಂದ್ಬಿಡುತ್ತೆ. ಪಿ ಎ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಬಿ ಬೈ ಕ್ಯೂ ಆರ್ ತಗೊಂತೀನಿ. ಈಗ ಪಿ ಎ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪಿ ಎ ವ್ಯಾಲ್ಯೂ 2.4 ಕೊಟ್ಟಿದ್ದಾರೆ, 2.4. ಓಕೆ, ಸೊ ಪಿ ಕ್ಯೂ ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ, ಇವ್ರಿಬ್ರು ಆಡ್ ಮಾಡ್ಬೇಕು. ಓಕೆ, ಸೊ ಏನಾಗುತ್ತೆ 2 + 3 6 ಆಯ್ತು, 2 + 3 5 ಆಯ್ತು, 0.6 0.4 ಏನಾಗುತ್ತೆ 1 ಆಗುತ್ತೆ. ಸೊ ಎಷ್ಟಾಯ್ತು 2.4 3.6 ಏನಾಗುತ್ತೆ 6 ಆಗುತ್ತೆ, ಹೌದಾ? ಸೊ ನೀವೇ ನೋಡ್ರಿ ಇಲ್ಲಿ 2.4 + 3.6 10 6 ಆಗುತ್ತೆ. ಸೊ 2.4 ಡಿವೈಡೆಡ್ ಬೈ 6 ಓಕೆ ಇಸ್ ಈಕ್ವಲ್ ಟು ಓಕೆ ಎ ಬಿ ಎಷ್ಟಿದೆ ನೋಡ್ರಿ 2 ಇದೆ, 2 ಕ್ಯೂ ಆರ್ ಏನಿದೆ ಹೇಳ್ರಿ ಎಕ್ಸ್ ಇದೆ, ಸೊ ಅದನ್ನ ಎಕ್ಸ್ ಬರಿತೀನಿ. ಸೊ ಈ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಸೊ ಅವಾಗ ಏನಾಗುತ್ತೆ ನೋಡ್ರಿ 2.4 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು 6 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು 6 ಓಕೆ ಇಂಟು 2.4 ಈ ಕಡೆ ಬಂದ್ರೆ ಡಿವೈಡ್ ಬೈ 2.4 ಆಗುತ್ತೆ. ಸೊ ಈಗ ನಥಿಂಗ್ ಬಟ್ 2 6 12 ಡಿವೈಡೆಡ್ ಬೈ 2.4. ಸೊ ಈ ತರ ಇದ್ದಾಗ ಕಷ್ಟ ಆಗುತ್ತೆ ಡಿವೈಡ್ ಮಾಡೋದು. ಸೊ ಏನ್ ಮಾಡ್ರಿ, ಒಂದು ಪಾಯಿಂಟ್ ಮುಂದೆ ತಗೋಬೇಕಂದ್ರೆ ಏನ್ ಮಾಡ್ಬೇಕು, ಈ ಕಡೆ ಇಂಟು ಡಿನಾಮಿನೇಟರ್ ಇಂಟು 10 ಮಾಡ್ರಿ, ನ್ಯೂಮರೇಟರ್ ಇಂಟು 10 ಮಾಡ್ರಿ. ಅವಾಗ ಏನಾಗುತ್ತೆ 120 ಡಿವೈಡೆಡ್ ಬೈ 24 ಆಗುತ್ತೆ. ಇವಾಗ ನೀವು ಕ್ಯಾನ್ಸಲ್ ಮಾಡಿದ್ರೆ 12 10 ಜಾ 12 2 ಜಾ. ಸೊ ಇವಾಗ ಏನಾಗುತ್ತೆ 2 1 ಜಾ 2 5 ಜಾ, ಎಕ್ಸ್ ವ್ಯಾಲ್ಯೂ ಏನು 5 ಅಂತ ಗೊತ್ತಾಯ್ತು. ಸೊ ಈಗ ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ಬಿ ಬಂದ್ಬಿಟ್ಟು 5 ಸೆಂಟಿಮೀಟರ್ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, 7th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಒಂದ್ ಟ್ರಯಾಂಗಲ್ ಎ ಬಿ ಸಿ ಇದೆ. ಓಕೆ, ಅದರಲ್ಲಿ ಏನ್ ಕೊಟ್ಟಿದ್ದಾನೆ, ಡಿ ಪ್ಯಾರಲಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾನೆ. ಸೊ ಡಿ ಇದನ್ನ ತಗೊಳೋಣ, ಡಿ ಪ್ಯಾರಲಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾನೆ, ಇವರಿಬ್ರು ಪ್ಯಾರಲಲ್. ಸೊ ಎ ಡಿ ಬಂದು ಎಕ್ಸ್ ಅಂತ ಕೊಟ್ಟಿದ್ದಾನೆ, ಡಿ ಬಿ ಬಂದು ಎಕ್ಸ್ ಮೈನಸ್ 2 ಅಂತ ಕೊಟ್ಟಿದ್ದಾನೆ, ಎ ಇ ಬಂದು ಎಕ್ಸ್ ಪ್ಲಸ್ 2 ಅಂತ ಕೊಟ್ಟಿದ್ದಾನೆ, ಆಮೇಲೆ ಇ ಸಿ ಬಂದ್ಬಿಟ್ಟು ಎಕ್ಸ್ ಮೈನಸ್ 1 ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಈಗ ನಾವೇನ್ ಕಂಡಿಬೇಕು, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ವ್ಯಾಲ್ಯೂ ಕಂಡಿಡಿಬೇಕು. ಸೊ ಈಗ ನಮಗೆ ಏನ್ ಗೊತ್ತು ನೋಡ್ರಿ, ಡಿ ಪ್ಯಾರಲಲ್ ಟು ಬಿ ಸಿ ಅಂತಂದ್ರೆ ಈ ತರ ಪ್ಯಾರಲ್ ಇದ್ರೆ ಬಿ ಪಿ ಟಿ ಅಪ್ಲೈ ಮಾಡ್ಬೋದು. ಸೊ ಬೈ ಬಿ ಪಿ ಟಿ, ಸೊ ನಾನು ಇವಾಗ ಏನ್ ಬರಿಬಹುದು, ಬೈ ಬಿ ಪಿ ಟಿ ಇಂದ ಏನ್ ಬರಿಬಹುದು, ಎ ಡಿ ಬೈ ಡಿ ಬಿ, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರಿಬಹುದು. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ, ಎ ಡಿ ಬಂದ್ಬಿಟ್ಟು ಎಕ್ಸ್, ಡಿ ಬಿ ಬಂದ್ಬಿಟ್ಟು ಎಕ್ಸ್ ಮೈನಸ್ 2, ಎ ಇ ಬಂದು ಎಕ್ಸ್ ಪ್ಲಸ್ 2, ಓಕೆ ಇ ಸಿ ಬಂದು ಎಕ್ಸ್ ಮೈನಸ್ 1. ಸೊ ಈಗ ಏನ್ ಮಾಡ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಏನಾಗುತ್ತೆ ನೋಡ್ರಿ, ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 2 ಆಗುತ್ತೆ. ಸೊ ಇದೇನಾಯ್ತು, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 1x ಆಯ್ತು. ಈಗ ನೀವು ನೋಡ್ರಿ ಇದು ಯಾವ ಫಾರ್ಮಲ್ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಇದೆ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 1x ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ 4. ಸೊ ಈಗ ಏನಾಗುತ್ತೆ, ಈ ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತಾನೆ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಈ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು 1x ಇಸ್ ಈಕ್ವಲ್ ಟು ಮೈನಸ್ 4, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 4 ಇಂಟು ಮೈನಸ್ 1 ಈ ಕಡೆ ಬಂದ್ರೆ ಡಿವೈಡ್ ಬೈ ಮೈನಸ್ 1, ಮೈನಸ್ ಮೈನಸ್ ಕ್ಯಾನ್ಸಲ್, ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ಗೊತ್ತಾಯ್ತು. ಸೊ ಆಪ್ಷನ್ ಎಕ್ಸ್ ಇಸ್ ಈಕ್ವಲ್ ಟು 4, ಆಪ್ಷನ್ ಬಿ ರೈಟ್ ಆನ್ಸರ್. 8th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಎಫ್. ಅವರು ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್ ಟು ಟ್ರಯಾಂಗಲ್ ಡಿ ಎಫ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಅವ್ರೇನ್ ಕೊಟ್ಟಿದ್ದಾರೆ, ಸಬ್ ದಟ್ 2AB ಇಸ್ ಈಕ್ವಲ್ ಟು ಡಿ. ಸೊ ಅವ್ರೇನ್ ಕೊಟ್ಟಿದ್ದಾರೆ, ಗಿವನ್ ಏನು 2AB ಇಸ್ ಈಕ್ವಲ್ ಟು ಡಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಬಿ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಿ ಸಿ ವ್ಯಾಲ್ಯೂ
8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ಇ ಎಫ್ ಕಂಡುಹಿಡಬೇಕು. ಓಕೆ, ಅವ್ರೇನ್ ಕೇಳ್ತಾರೆ, ಲೆಂತ್ ಆಫ್ ಇ ಎಫ್ ಕಂಡುಹಿಡಬೇಕು. ಸೊ ಈಗ ನೀವೇ ನೋಡ್ರಿ, ಸಿಮಿಲರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಾನು ಏನ್ ಬರೀಬಹುದು, ಕರೆಸ್ಪಾಂಡಿಂಗ್ ಸೈಡ್ ಪ್ರೊಪೋರ್ಷನಲ್ ಅಂದ್ರೆ ಎ ಬಿ ಡಿವೈಡೆಡ್ ಬೈ ಡಿ ಅಂದ್ರೆ ನಥಿಂಗ್ ಬಟ್ ಏನು, ಫಸ್ಟ್ ಎರಡು ಡಿವೈಡೆಡ್ ಬೈ ಫಸ್ಟ್ ಎರಡು, ಆಮೇಲೆ ಸೆಕೆಂಡ್ ಎರಡು ಡಿವೈಡೆಡ್ ಬೈ ಸೆಕೆಂಡ್ ಎರಡು, ಆಮೇಲೆ ಫಸ್ಟ್ ಥರ್ಡ್ ಡಿವೈಡೆಡ್ ಬೈ ಫಸ್ಟ್ ಥರ್ಡ್. ಓಕೆ, ಈಗ ನನಗೆ ಏನ್ ಬೇಕು ನೋಡ್ರಿ, ಇ ಎಫ್ ಬೇಕು. ಸೊ ಇ ಎಫ್ ಬೇಕು, ಸಾರಿ ಇದು ವಿ ಸಿ ಬೈ ಇ ಎಫ್ ಇದು. ಓಕೆ, ಸೊ ಇ ಎಫ್ ಬೇಕಂದ್ರೆ ಇದನ್ನಂತರೂ ತಗೊಳ್ಳೇಬೇಕು. ಈಗ ನನಗೆ ನೋಡ್ರಿ ರಿಲೇಷನ್ ಏನು, ಎ ಬಿ ಡಿ ಒಂದು ರಿಲೇಷನ್ ಕೊಟ್ಟಿದ್ದಾನೆ, ಹೌದಾ? ಸೊ ಇದನ್ನು ತಗೋಬೇಕು. ಸೊ ನಾನೇನ್ ಮಾಡ್ತೀನಿ, ಇವ್ರಿಬ್ರನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಏನಾಗುತ್ತೆ, ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಬಂದ್ಬಿಟ್ಟು 8, ಇ ಎಫ್ ಕಂಡುಹಿಡಬೇಕು. ಸೊ ಈಗ ನೀವೇ ನೋಡ್ರಿ, ಆಲ್ರೆಡಿ ಡಿ ಇದಲ್ಲಿ ಏನ್ ಬರಿಬೋದು ನಾನು, 2ab ಅಂತ ಬರಿಬೋದು. ಸೊ ಎ ಬಿ ಬರೆದ್ಬಿಟ್ಟು ಡಿ ಇದಲ್ಲಿ ಏನ್ ಬರಿತೀನಿ ನಾನು, ಡಿ ಇದಲ್ಲಿ 2ab ಅಂತ ಬರಿತೀನಿ, ಇಸ್ ಈಕ್ವಲ್ ಟು 8 ಬೈ ಇ ಎಫ್. ಸೊ ಅವಾಗ ಏನಾಯ್ತು, ಎ ಬಿ ಕ್ಯಾನ್ಸಲ್ ಆಯ್ತು. ಸೊ ಈಗ ಉಳಿದಿದ್ದೇನು, ಇದನ್ನ ಎರೇಸ್ ಮಾಡ್ತೀನಿ ಇಲ್ಲಿ. ಸೊ ಏನ್ ಬರಿತೀನಿ, ಉಳಿದಿದ್ದೇನು ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ 1/2 ಇಸ್ ಈಕ್ವಲ್ ಟು 8 ಬೈ ಇ ಎಫ್ ಆಯ್ತು. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ಇ ಎಫ್ ಇಸ್ ಈಕ್ವಲ್ ಟು 2 ಇಂಟು 8. ಸೊ ಇ ಎಫ್ ಇಸ್ ಈಕ್ವಲ್ ಟು 2 8 16 ಸೆಂಟಿಮೀಟರ್ ಆಗುತ್ತೆ. ಸೊ 16 ಸೆಂಟಿಮೀಟರ್ ರೈಟ್ ಆನ್ಸರ್, ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, 9th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ಟ್ರಯಾಂಗಲ್ ಎ ಬಿ ಸಿ ಎ ಇಸ್ ಈಕ್ವಲ್ ಟು 1/4 ಎ ಸಿ, ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂಡ್ ಡಿ ಪ್ಯಾರಲ್ ಟು ಬಿ ಸಿ. ಸೊ ಅವ್ರೇನ್ ಕೊಟ್ಟಿದ್ದಾರೆ ನೋಡ್ರಿ, ಟ್ರಯಾಂಗಲ್ ಎ ಬಿ ಸಿ ಇದೆ. ಓಕೆ, ಅದ್ರಲ್ಲಿ ಅಲ್ಲಿ ನೀಟಾಗಿ ಏನ್ ಕೊಟ್ಟಿದ್ದಾರೆ, ಡಿ ಪ್ಯಾರಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಸೊ ಡಿ ಪ್ಯಾರಲ್ ಟು ಬಿ ಸಿ, ಇವರಿಬ್ರು ಪ್ಯಾರಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಏನ್ ಕೇಳ್ತಾರೆ, ದೆನ್ ದ ಲೆಂತ್ ಆಫ್ ಎ ಡಿ ಈಸ್. ಸೊ ಅವರು ಎ ಡಿ ಕೇಳ್ತಾ ಇದಾರೆ, ಎ ಬಿ ಕೊಟ್ಟಿದ್ದಾರೆ. ಟೋಟಲ್ ಎ ಬಿ ಕೊಟ್ಟಿದ್ದಾರೆ ಎಷ್ಟು, 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಎ ಇಸ್ 1/4 ಎ ಸಿ. ಓಕೆ, ಸೊ ಇದೊಂದು ಕೊಟ್ಟಿದ್ದಾರೆ. ಸೊ ಅದನ್ನ ಇಲ್ಲಿ ಮಾರ್ಕ್ ಮಾಡಿರ್ತೀನಿ. ಓಕೆನಾ? ಸೊ ಇವಾಗ ನೋಡ್ರಿ, ನಾನು ಏನ್ ಫೈಂಡ್ ಮಾಡ್ಬೇಕು, ಎ ಡಿ ಕಂಡುಹಿಡಿಬೇಕು. ಓಕೆ, ಈ ಎ ಡಿ ಫೈಂಡ್ ಮಾಡ್ಬೇಕು. ಓಕೆನಾ? ಸೊ ಇವಾಗ ನೀವು ನೋಡಿದ್ರೆ ನನಗೆ ಎ ಬಿ ಗೊತ್ತು, ಎ ಡಿ ಇದು ಮಾಡ್ಬೇಕು, ಬಟ್ ನನಗೆ ಎ ಇನೂ ಗೊತ್ತಿಲ್ಲ, ಇ ಸಿನೂ ಗೊತ್ತಿಲ್ಲ. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾನೆ, ಎ ಇಸ್ ಈಕ್ವಲ್ ಟು 1/4 ಎ ಸಿ ಕೊಟ್ಟಿದ್ದಾನೆ. ಸೊ ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ, ಓಕೆ, ಸೊ ಇಲ್ಲಿ ಎ ಬಿ ಕೊಟ್ಟಿದ್ರಿಂದ, ಓಕೆ, ಸೊ ಈಗ ಫಸ್ಟ್ ನಾನು ಬಿ ಪಿ ಟಿ ಅಪ್ಲೈ ಮಾಡ್ತೀನಿ. ಬೈ ಬಿ ಪಿ ಟಿ ಏನ್ ಬರಿಬೋದು ನಾನು, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರಿಬೋದು, ಹೌದಾ? ಸೊ ಈಗ ನಾನೇನ್ ಬರಿಬೋದು, ಒಂದು ಇದನ್ನ ಬರಿಬೋದು ಬಿ ಪಿ ಟಿ ಇಂದ. ಬಟ್ ಇದನ್ನ ಬರೆದ್ರೆ ಪ್ರಾಬ್ಲಮ್ ಏನಂದ್ರೆ, ನನಗೆ ಇಲ್ಲಿ ಎ ಇ ಎ ಸಿ ರಿಲೇಷನ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಎ ಇ ಸಿ ಇದೆ. ಸೊ ಇದನ್ನ ಸಾಲ್ವ್ ಮಾಡಕ್ ಆಗಲ್ಲ ಇದರಿಂದ. ಸೊ ನಾನು ಇನ್ನೊಂದ್ ಏನ್ ತಗೋಬೇಕು, ಇನ್ನೊಂದು ಬೈ ಬಿ ಪಿ ಟಿ ಇಂದ ಏನ್ ಬರಿಬೋದು ನಾನು, ಇನ್ನೊಂದೇನು ಚಿಕ್ಕ ಟ್ರಯಾಂಗಲ್ ಬಂದ್ಬಿಟ್ಟು, ಚಿಕ್ಕ ಟ್ರಯಾಂಗಲ್ ಏನು, ಎ ಡಿ ಇ. ಓಕೆ, ಸಿಮಿಲರ್ ಇರುತ್ತೆ ಯಾವ ಟ್ರಯಾಂಗಲ್ಗೆ, ದೊಡ್ಡ ಟ್ರಯಾಂಗಲ್ಗೆ. ಸೊ ಯಾವ್ದದು, ಎ ಬಿ ಸಿ. ಸೊ ಇವಾಗ ಬರೆದ್ರೆ ಸಿಮಿಲರ್ ಇರೋದ್ರಿಂದ, ಸೊ ಏನ್ ಮಾಡಬಹುದು ನಾವು, ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್ ಬರಿಬಹುದು. ಅಂದ್ರೆ ನಥಿಂಗ್ ಬಟ್ ಏನು, ಫಸ್ಟ್ ಎರಡು ಡಿವೈಡೆಡ್ ಬೈ ಫಸ್ಟ್ ಎರಡು, ಎ ಡಿ ಬೈ ಎ ಬಿ. ಓಕೆ, ಇಸ್ ಈಕ್ವಲ್ ಟು ಸೆಕೆಂಡ್ ಎರಡು ಡಿವೈಡೆಡ್ ಬೈ ಇಲ್ಲಿ ಸೆಕೆಂಡ್ ಎರಡು, ಆಮೇಲೆ ಫಸ್ಟ್ ಥರ್ಡ್ ಡಿವೈಡೆಡ್ ಬೈ ಫಸ್ಟ್ ಥರ್ಡ್. ಓಕೆ, ಸೊ ಇವಾಗ ನಾನು ಏನ್ ಫೈಂಡ್ ಮಾಡ್ಬೇಕು ಹೇಳ್ರಿ, ಎ ಡಿ ಫೈಂಡ್ ಮಾಡ್ಬೇಕು. ಎ ಡಿ ಅಂದ್ರೆ ಇದು ಬೇಕು, ಎ ಡಿ ಬೈ ಎ ಬಿ ಅಂದ್ರೆ ಇದನ್ನ ತಗೋಬೇಕು. ಆಮೇಲೆ ನನಗೆ ರಿಲೇಷನ್ ಏನು, ಎ ಇ ಬೈ ಎ ಸಿ ಗೊತ್ತು, ಎ ಇ ಬೈ ಎ ಸಿ ಗೊತ್ತು. ನಾನೇನ್ ಮಾಡ್ತೀನಿ, ಇವರಿಬ್ಬರನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಏನಾಯ್ತು, ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಸಿ. ಸೊ
ಈಗ ಹೇಳ್ರಿ ಲೈಕ್ ಎ ಡಿ ಕಂಡುಹಿಡಿಬೇಕು. ಎ ಬಿ ವ್ಯಾಲ್ಯೂ 6 ಅಂತ ಗೊತ್ತು. ಇಸ್ ಈಕ್ವಲ್ ಟು ನಾನು ಎ ಇದ್ದಲ್ಲಿ ಏನ್ ಬರಿಬೋದು ನೋಡ್ರಿ, ಎ ಇದ್ದಲ್ಲಿ 1/4 ಎ ಸಿ ಅಂತ ಬರಿಬೋದು. ಅದನ್ನ ಬರಿತೀನಿ. ಎ ಇದ್ದಲ್ಲಿ 1/4 ಎ ಸಿ ಹೋಲ್ ಡಿವೈಡೆಡ್ ಬೈ ಎ ಸಿ. ಅವಾಗ ಎ ಸಿ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು ಎ ಡಿ ಬೈ 6 ಇಸ್ ಈಕ್ವಲ್ ಟು 1/4 ಉಳಿಯುತ್ತೆ. ಸೊ ಅವಾಗ ಏನ್ ಮಾಡೋದು, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಅವಾಗ ಏನಾಗುತ್ತೆ, 4AD ಇಸ್ ಈಕ್ವಲ್ ಟು 1 ಇಂಟು 6 ಆಗುತ್ತೆ. AD ಇಸ್ ಈಕ್ವಲ್ ಟು 6 ಇಂಟು 4 ಈ ಕಡೆ ಬಂದ್ರೆ ಡಿವೈಡ್ ಬೈ 4. ಸೊ ಏನಾಗುತ್ತೆ, 2 3 ಜಾ 2 2 ಜಾ, ಸೊ ನಥಿಂಗ್ ಬಟ್ 3/2 ಬಂತು. 3/2 ಅಂದ್ರೆ ನಥಿಂಗ್ ಬಟ್ ಎಷ್ಟಾಗುತ್ತೆ, 1.5 ಸೆಂಟಿಮೀಟರ್ ಆಗುತ್ತೆ. ಯಾಕಂದ್ರೆ 3 ನ 2 ಇಂದ ಡಿವೈಡ್ ಮಾಡ್ರಿ, 2 1 ಜಾ 2, 1 ಉಳಿತು, 0.0, 2 5 ಜಾ 10. ಸೊ 3 ನ 2 ಇಂದ ಡಿವೈಡ್ ಮಾಡಿದ್ರೆ 1.5 ಬರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. 10th question. In the figure, diagram ಅವರೇ ಕೊಟ್ಟಿದ್ದಾರೆ. If D parallel to AC, then the correct relation among the following is. Okay. So ಇಲ್ಲಿ ನೀಟಾಗಿ ಏನ್ ಕೊಟ್ಟಿದ್ದಾರೆ, D parallel to AC ಅಂತ ಕೊಟ್ಟಿದ್ದಾರೆ. ಓಕೆ, ಈ ಪ್ಯಾರಲಲ್ ಟು AC ಅಂತ ಕೊಟ್ಟಿದ್ದಾರೆ. ಸೊ ಈಗ ನೀವು ನೋಡಿದ್ರೆ ನಾರ್ಮಲ್ ಆಗಿ ಬೈ BPT ಇಂದ ಏನ್ ಬರಿಬಹುದು ನಾವು ನಾರ್ಮಲ್ ಆಗಿ. ಓಕೆ, ಇಲ್ಲಿ ಬರಿತೀನಿ. ಬೈ BPT ಇಂದ ಒಂದ್ ಏನ್ ಬರಿಬಹುದು, BD ಬೈ DA. ಓಕೆ, ಸೊ ಏನ್ ಬರಿಬಹುದು ನಾನು, BD ಬೈ DA ಇಸ್ ಈಕ್ವಲ್ ಟು BE ಬೈ EC ಅಂತ ಬರಿಬಹುದು. ಸೊ BD ಬೈ DA ಇಸ್ ಈಕ್ವಲ್ ಟು BE ಬೈ EC. ಬಟ್ ಇದರಿಂದ ನನಗೆ ಬರೀ BE ಬೈ EC ಗೊತ್ತು, AB ಗೊತ್ತು. ಓಕೆ, ಬಟ್ ನನಗೆ XY ಬರೋದೇ ಇಲ್ಲ, BD DA ಇವರಿಬ್ರು ವ್ಯಾಲ್ಯೂ ಗೊತ್ತಿಲ್ಲ. ಆಮೇಲೆ ಇಲ್ಲಿ 4 ಆಪ್ಷನ್ ಆಗಿ ನೀವು ನೋಡಿದ್ರೆ ಓಕೆ, ಇದು ರಿಲೇಟೆಡ್ ರಿಲೇಷನ್ ಇಲ್ಲ. ಓಕೆ, ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಈ ಫಾರ್ಮುಲಾ ಹತ್ರ ಬರಲ್ಲ. ಸೊ ಇದನ್ನ ಎರೇಸ್ ಮಾಡ್ಬಿಟ್ಟು ಬೈ BPT ಇಂದ ಇನ್ನೊಂದು ಏನ್ ಬರಿಬಹುದು ನಾನು, ಈ ಚಿಕ್ಕ ಟ್ರಯಾಂಗಲ್ ಬಂದ್ಬಿಟ್ಟು, ಚಿಕ್ಕ ಟ್ರಯಾಂಗಲ್ ಏನಿದೆ ಬೈ BPT ಏನ್ ಬರಿಬಹುದು ನಾನು, ಟ್ರಯಾಂಗಲ್ BDE is similar to, ಓಕೆ, BDE ಸಿಮಿಲರ್ ಟು ಏನು, ದೊಡ್ಡ ಟ್ರಯಾಂಗಲ್ ಏನು, BAC. ಓಕೆ, BAC ಗೆ ಸಿಮಿಲರ್ ಇರುತ್ತೆ. ಸೊ ಸಿಮಿಲರ್ ಇದ್ದಾಗ ಏನ್ ಬರಬೇಕು, ಫಸ್ಟ್ ಎರಡು ಡಿವೈಡೆಡ್ ಬೈ ಫಸ್ಟ್ ಎರಡು, BD ಬೈ BA. ಆಮೇಲೆ ಸೆಕೆಂಡ್ ಎರಡು ಡಿವೈಡೆಡ್ ಬೈ ಸೆಕೆಂಡ್ ಎರಡು, ಆಮೇಲೆ ಫಸ್ಟ್ ಥರ್ಡ್ ಡಿವೈಡೆಡ್ ಬೈ ಫಸ್ಟ್ ಥರ್ಡ್. ಸೊ ಈಗ ನೀವು ನೋಡಿದ್ರೆ ನನಗೆ BD ಬೈ DA ಗೊತ್ತೇ ಇಲ್ಲ. ಸೊ ಇದನ್ನ ಬಿಟ್ಟು ಬಿಡ್ತೀನಿ, ಇವ್ರಿಬ್ಬರನ್ನ ತಗೊಂತೀನಿ. ಓಕೆ, ಸೊ ಇವ್ರಿಬ್ಬರನ್ನ ಅಷ್ಟೇ ಸೆಲೆಕ್ಟ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ ನೋಡ್ರಿ, DE ಬೈ AC ಇಸ್ ಈಕ್ವಲ್ ಟು BE ಬೈ BC. ಸೊ DE ವ್ಯಾಲ್ಯೂ ಏನು X, AC ವ್ಯಾಲ್ಯೂ Y, BE ವ್ಯಾಲ್ಯೂ ಏನು A, EC ವ್ಯಾಲ್ಯೂ ಸಾರಿ ಇದೇನಿದು BC ವ್ಯಾಲ್ಯೂ. ಒಂದ್ ನಿಮಿಷ, ಈಗ ನೀವು ನೋಡಿದ್ರೆ AC ವ್ಯಾಲ್ಯೂ ಏನಿದೆ Y ಇದೆ. ಓಕೆ, BE ವ್ಯಾಲ್ಯೂ A ಇದೆ. BC ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ, ಟೋಟಲ್ BC ವ್ಯಾಲ್ಯೂ A ಪ್ಲಸ್ B ಆಗುತ್ತೆ. ಓಕೆ, ಸೊ ಈಗ X ಬೈ Y ಇಸ್ ಈಕ್ವಲ್ ಟು A ಬೈ A ಪ್ಲಸ್ B ಎಲ್ಲಾನ ಇದೆನಾ, ಇಲ್ಲ. ಸೊ ಇದು Y ಮೇಲೆ ತಗೊಂಡೋದ್ರೆ X ಇಸ್ ಈಕ್ವಲ್ ಟು ಡಿವೈಡ್ ಬೈ Y ಇರೋದು ಹಾಕೊಂಡ್ರೆ ಇಂಟು ಆಗುತ್ತೆ, AY ಬೈ A ಪ್ಲಸ್ B. ಸೊ ಇದು ಯಾವ್ದನ್ನ ರಿಲೇಷನ್ ಇದೆ ನೋಡ್ರಿ, ಇಲ್ಲಿದೆ. ಆಪ್ಷನ್ ಸಿ ರೈಟ್ ಆನ್ಸರ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees, 200, 300 ಅಥವಾ 500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಓಕೆ, ನನಗೆ ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಸೊ ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆದ್ರೆ ಈ QR ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ತರ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗ್ರಿ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ನೀವು ಜಸ್ಟ್ ಆ ಲಿಂಕ್ ನ ಪ್ರೆಸ್ ಮಾಡ್ಬಿಟ್ಟು ನನ್ನ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗ್ರಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ ಎಲ್ಲಾ ವಿಡಿಯೋ ಲಿಂಕ್ಸ್ ಅದರಲ್ಲಿ ಇರುತ್ತೆ. ಸೊ ನೀವು ಈಸಿಯಾಗಿ ಸರ್ಚ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನನ್ನ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಟ್ರಯಾಂಗಲ್ಸ್ ಲೆಸನ್ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ MCQ 1 ಮಾರ್ಕ್, 3 ಮಾರ್ಕ್ ಮತ್ತೆ 4 ಮಾರ್ಕ್ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು
ಆ ಪ್ಲೇ ಲಿಸ್ಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಅದನ್ನ ನೀವು ರೆಫರ್ ಮಾಡ್ರಿ.